ಇವನು ಈ ಹುಡುಗ ಇದಾನಲ್ವಾ, ಇವನು ಸಿನಿಮಾದಲ್ಲಿ ಆಕ್ಟ್ ಮಾಡಿದಾರಂತೆ. 6:50 ಆಗಿತ್ತು ಟೈಮು. ಎದ್ದು ನೋಡಿದ್ರೆ ಭೈರವಗನಿಲ್ಲ. ನನಗಾದ್ರೆ ತುಂಬಾ ಭಯ ಎತ್ಕೊಂಡ್ಬಿಡ್ತು. ಸ್ವಲ್ಪ ನನಗೆ ಶಾಕ್ ಕೊಟ್ಟನಲ್ವಾ, ಸೊ ಅದಕ್ಕೋಸ್ಕರ ಇವತ್ತು ಸ್ವಲ್ಪ ಸ್ಟಾಪ್ ಮಾಡ್ತಾ ಇದೀನಿ. ವಾಕ್ ಮಾಡಲ್ಲ ಇವತ್ತು. ಮಾಂಕಾಯ್ ಕನ್ನಡ ತಮಿಳ್ ಸೇಮ್ ಲೈಕ್. ಮಲ್ಲಿ ತಲೈ ನೋಡಿ ಗೈಸ್, ಅದನ್ನ ಬಂದ್ಬಿಟ್ಟು ಮಲ್ಲಿ ತಲೈ ಅಂತಾರಂತೆ ಒಂದು ತಮಿಳಲ್ಲಿ ಬಂದ್ಬಿಟ್ಟು. ಏನೇ ಸಲಂಗ ತಮಿಳ್ ವೆಂಗಾಯಂ ಗೈಸ್. ಆನಿಯನ್ಸ್ ಅನ್ನ ವೆಂಗಾಯಂ ಅಂತಾರೆ ತಮಿಳಲ್ಲಿ. ಮಾಂಕಾಯ್ ಕನ್ನಡ ತಮಿಳ್ ಸೇಮ್ ಲೈಕ್. ಏನ ರೆಡಿ இது சாம்பார் ಏನು இருக்குது? சாம்பாருக்கு தாளிப்பு. சாம்பாருக்கு தாளிச்சிட்டு இருக்கான். சாம்பாருக்கு தாளிச்சிட்டு இருக்கான். ತಾಳಿಪು. ಇದು ಪರುಪು வந்துகிட்டு இருக்கு. ಸಾಂಬಾರ್ ಏನ ಇವ್ರು ಬಂದ್ಬಿಟ್ಟು ಒಂದು ಅಡಿಗೆ ಮಾಡೋರು. ಇಲ್ಲಿ ನಿಮ್ಗೆ ಕಾಣಿಸ್ತಿದೆ, ಇವ್ರು ಕೂಡ ಅಡಿಗೆ ಮಾಡೋರು ಅನ್ಕೊಂಡಿರ್ತೀನಿ. ಸೊ ಇಲ್ಲಾದ್ರೆ ಅಡಿಗೆ ರೆಡಿ ಮಾಡ್ತಾ ಇದಾರೆ ಇವತ್ತಿಗೆ. ಎಂತ ಆಳು ವರಂಗ ಇಲ್ಲಿಗೆ இப்போ எந்த ஆளுக்கு ரெடி பண்ண இத? எவ்வளவு ஆளுக்கு? 1000 ஆளுக்கு. ನೈ ಕನ್ನಡದಲ್ಲಿ ತುಪ್ಪ ಅಂತಾರೆ ಕನ್ನಡದಲ್ಲಿ. ಸಾಲ್ಟ್ ಉಪ್ಪೆ. ಉಳುಂದು ಉದ್ದಿನ ಬೇಳೆನ ಉಳುಂದು ಅಂತಾರೆ. ಕಡುಗು ಗೈ. ಸಾಸುವೆನ ಕಡುಗು ಅಂತಾರೆ ತಮಿಳಲ್ಲಿ. ಕರಿಬೇವನ ಕರಿವೇಪುಲೈ ಅಂತಾರೆ ತಮಿಳಲ್ಲಿ. ವೆರಗು, ಇದೆಲ್ಲಮೇ ವೆರಗು. ಅಂದು 4/3/2025 ಗೈಸ್, ತುಂಬ ಒಂದು ಭರ್ಜರಿಯಾಗಿ ಮಾಡ್ತಕ್ಕಂತಹ ಒಂದು ಫಂಕ್ಷನ್ ಇದು. ಒಂದು ಹಳ್ಳಿ ಕಲ್ಚರಲ್ಲಾದರೆ ಮಾಡಿರ್ತಕ್ಕಂಥದ್ದು. ಸೊ ಇದು ಬಂದುಬಿಟ್ಟು ಮೂದಾರಿ ಪೆರಿಯಸ್ವಾಮಿ ಅಂತ ಹೇಳ್ಬಿಟ್ಟು ಸುಮಾರು 12 ವರ್ಷಕ್ಕೊಂದು ಬಾರಿ ಒಂದು ಮಿನಿ ಕುಂಭಮೇಳ ಥರ ಒಂದು ಜಾತ್ರೆ ಥರ ಮಾಡ್ತಾರೆ ಫಂಕ್ಷನ್ನು. ಸುಮಾರು ಒಂದು 48 ದಿನಗಳ ಕಾಲ ಆದರೆ ಮಾಡ್ತಾರೆ. ಸೊ ಆ ಒಂದು ಜಾತ್ರೆ ಒಂದು ಪ್ರಿಪ್ರೇಷನ್ಸ್ ಆದರೆ ಮಾಡ್ತಾರೆ. ಎಲ್ಲ ಒಂದು ಹಳ್ಳಿ ಕಲ್ಚರಲ್ ಗೈಸ್. ಇಲ್ಲಿ ನೋಡ್ತಾ ಇದೀರಲ್ವಾ ನೀವು, ಇದು ತುಂಬಾ ಹಿಸ್ಟಾರಿಕಲ್ ಪ್ಲೇಸ್. ಇದು ಸುಮಾರು ಒಂದು 12 ವರ್ಷಕ್ಕೆ ಇದು ಒಂದು ಜಾತ್ರೆ ತರ ಆದ್ರೆ ಮಾಡ್ತಾರೆ. ಮೂದಾರಿ ಪೆರಿಯಸ್ವಾಮಿ ಅಂತ ಹೇಳ್ಬಿಟ್ಟು ಸುಮಾರು 900 years ಅಂತದ್ದು ಇದು. ನೀವೇನ್ ನೋಡ್ತಾ ಇದ್ರ ಈ ಕಟ್ಟಡಗಳೆಲ್ಲ ಸುಮಾರು 900 ವರ್ಷಗಳ ಹಿಂದೆ ಒಂದು ಮಾಡಿರ್ತಕ್ಕಂತಹ ಒಂದು ಕಟ್ಟಡಗಳು. ಸಾರ್ನ ಹತ್ರ ಕೇಳೋಣ. ಸರ್, ಕ್ಯಾನ್ ಯು ಎಕ್ಸ್ಪ್ಲೇನ್ ಹಿಸ್ಟ್ರಿ ಸೊಲ್ಲಂಗ ಸರ್? வந்து எனக்கே விவரம் தெரிஞ்சது, அந்த இடத்துல வந்து பாலடைஞ்சு போய் இருந்த இடம். அந்த இடத்துல உங்க ஊர் பொதுமக்கள் கவுண்டர் சமுதாயத்துல இருந்து இதை எடுத்து கட்டணும்னு மெனக்கட்டம். மெனக்கெடுத்து பல இன்னல்கள் தடங்கல்கள் இதெல்லாம் எப்படி கும்பிட்டாங்க என்னங்கிறது தெரியாது. சில பேர் எங்களுக்கு மூதாதைகள் சொன்னதை வச்சு நாங்க அது மாதிரி பண்ணிட்டு இருக்கோம். புதுசா கோயிலே கட்டிட்டோம். ஆனா இதோட அமைப்பு வந்து ஒவ்வொரு சாமிக்கும் ஒவ்வொரு பேரு. இதெல்லாம் போர்ல போய் வந்தது. இதெல்லாம் போறது சுமார் எவ்வளவு வருஷம் ஆயிடுச்சு? இது எவ்வளவு ಇಯರ್ಸ್? 600 வருடங்கள் சொல்றாங்க. ಓ ಸಾರಿ ಗೈಸ್, 600 ವರ್ಷಗಳಾಗಿದೆ ಅಂತ ಇದು ತಯಾರು ಮಾಡಿ. அப்படியே இருந்தது. இப்போ நாங்களா அதை பண்றோம். அவங்க பேர் சொல்றத வச்சு தான் சொல்றோம். பேர் சாமிக்கும் ஒவ்வொரு பேர் இருக்கு. பேர் சொல்லுங்க சார் எனக்கு. இது வந்து பெரியசாமி. இது வந்து மூதாரி. இது வந்து சங்கப்பிள்ளை. அந்த சாமியெல்லாம் கன்னிமார்கள்.
சடச்சின்னு சொல்லுவாங்க. அஞ்சு சடச்சி, அருவாயி, புறவாயி அப்படிங்கிற பேர்லாம் இருக்கு. பல பேர் சொல்றாங்க. அந்த மரம் எல்லாம் இருக்கு. உங்களுக்கு வந்து நம்ம ஈவினிங் காட்டு சாமி இந்த பழைய சாமி ஒரிஜினல் இருந்தது. உங்களுக்கு ஆதாரம் வேணும்னாலும் கல்வெட்டு இருக்கு. ನಮಸ್ಕಾರ ದೇವರು, 52ನೇ ದಿನಕ್ಕೆ ಸ್ವಾಗತ ಸುಸ್ವಾಗತ. ಕೈಸ್ ಇವಾಗ ಬೆಳಗ್ಗೆನೆ ಒಂದು ಭೈರವನ್ಗೆ ಒಂದು ಬ್ರೇಕ್ಫಾಸ್ಟ್ ಆದ್ರೆ ರೆಡಿ ಮಾಡ್ತಾ ಇದ್ದೀನಿ. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ. ಸೊ ಭೈರವಗನ್ ಅಂದ್ರೆ ಇಲ್ಲಿದ್ದಾನೆ. ಸೊ ಇವತ್ತು ಬಂದ್ಬಿಟ್ಟು ಒಂದು ವಾಕ್ ಅನ್ನೋದಿರಲ್ಲ. ಸೊ ಏನಕ್ಕಂತ ಹೇಳಿದ್ರೆ ಸ್ವಲ್ಪ ನಮ್ಮ ಬಟ್ಟೆ ಎಲ್ಲ ವಾಶ್ ಮಾಡಬೇಕು. ಸೊ ಬೆಳಗ್ಗೆ ಭೈರವ ಸ್ವಲ್ಪ ಮಿಸ್ ಆಗೋಗಿದ್ದ, ಅದರಿಂದ ಸ್ವಲ್ಪ ಭಯ ಆದ್ರೆ ಆಯಿತು. ಅದರಿಂದ ಇವತ್ತು ಸ್ವಲ್ಪ ರೆಸ್ಟ್ ಆದರೆ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಬಂದ್ಬಿಟ್ಟು ಒಂದು ಕನ್ಯಾಕುಮಾರಿ ಹೈವೇದಲ್ಲಿ ಆದ್ರೆ ಇದೀವಿ. ಸೊ ಇವಾಗ ಒಂದು ಭೈರವನಿಗೆ ಸ್ವಲ್ಪ ಒಂದು ಬ್ರೇಕ್ಫಾಸ್ಟ್ ಆದ್ರೆ ರೆಡಿ ಮಾಡ್ತಾ ಇದ್ದೀನಿ. ಇಲ್ಲಿ ಮುಂದೆ ಗ್ಯಾಸ್ ಆದ್ರೆ ಇದೆ. ಸೊ ಮೊಟ್ಟೆ ಅದರಲ್ಲಿ ಇಟ್ಟಿದ್ದೀನಿ. ಸೊ ನಮ್ದು ಕೂಡ ಆಗೋಯ್ತು ಬ್ರೇಕ್ಫಾಸ್ಟು. ಬೆಳಗ್ಗೆನೆ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡಾದ್ರೆ ಅವನು ಭೈರವಗನ್ಗಾದ್ರೆ ಬ್ರೇಕ್ಫಾಸ್ಟ್ ರೆಡಿ ಮಾಡಿಕೊಟ್ಟೆ. ನೋಡಿ ಗೈಸ್, ಭೈರವಗನು ಬ್ರೇಕ್ಫಾಸ್ಟ್ ಆದ್ರೆ ಮಾಡಿಬಿಟ್ಟು ಮಲ್ಕೊಂಡ್ಬಿಟ್ಟಿದ್ದಾನೆ. ಇಲ್ಲೇ ಆದ್ರೆ ಇದು ಇವಾಗ ತಾನೇ ಬ್ರೇಕ್ಫಾಸ್ಟ್ ಆದ್ರೆ ಮಾಡ್ಕೊಂಡು ಫುಲ್ಲು ನಿದ್ದೆ ಆದ್ರೆ ಬಿಡಿದ್ದ ಅವನು ಬೆಳಗ್ಗೆನೆ. ನಮಸ್ಕಾರ ದೇವರು, 52ನೇ ದಿನಕ್ಕೆ ಸ್ವಾಗತ ಸುಸ್ವಾಗತ. ಗೈಸ್ ಇವತ್ತು ಬಂದ್ಬಿಟ್ಟು ನಮ್ಮ ಭೈರವಗನು ಬೆಳಗ್ಗೆನೆ 7 ಗಂಟೆ ಆಗಿತ್ತು ಅರೌಂಡು. ಸೊ ಆ ಟೈಮ್ಗೆ ಕಾಣಿಸ್ಲಿಲ್ಲ. ನಾನು ಫುಲ್ ಹುಡುಕ್ದೆ, ಅದು ಮೇಲೆ ಯಾರೋ ಓಪನ್ ಮಾಡಿದ್ದಾರೆ, ಯಾರೋ ತಗೊಂಡೋಗ್ಬಿಟ್ಟಿದ್ದಾರೆ ಭೈರವಗನ್ ಅಂತ. ತುಂಬ ಭಯ ಆದ್ರೆ ಆಯ್ತು ಗೈಸ್. ಗುರು ಯಾರೋ ಭೈರವನ್ನ ತಗೊಂಡೋಗಿದ್ದಾರೆ ಅನ್ಸ್ತದೆ ಗುರು. ಇಲ್ಲಿ ಓಪನ್ ಮಾಡಿದ್ರೆ ಅರ್ಧ ಡೋರ್ ಯಾವ್ದಾರು ಓಪನ್ ಮಾಡಿಬಿಟ್ಟಿದ್ದಾರೆ ಯಾರು ಅಂತ ಗೊತ್ತೀನಿ. ಎಲ್ಲಂದ್ರೆ ಎಲ್ಲೂ ಕಾಣಿಸ್ತಾ ಇಲ್ಲ ಅವನು. ಸುಮಾರು ಒಂದು ಅರ್ಧ ಗಂಟೆಯಿಂದ ಹುಡುಕ್ತಾ ಇದ್ದೀನಿ, ಎಲ್ಲಂದ್ರೆ ಎಲ್ಲೂ ಕಾಣಿಸ್ತಾ ಇಲ್ಲ. ಯಾರೋ ತಗೊಂಡೋಗಿದ್ದಾರೆ ಗುರು ನನ್ಗೆ ಗೊತ್ತಿರೋ ಮಟ್ಟಿಗೆ. ಸೊ ನಿನ್ನೆ ಇಲ್ಲಿ ಬಂದಿದ್ರು, ಯಾರೋ ಕೇಳಿದ್ರು ಈ ಥರ ಯೂಟ್ಯೂಬರ್ ಅಂತ ಹೇಳ್ಬಿಟ್ಟು. ನನಗಂತೂ ತುಂಬ ಭಯ ಆಗ್ತದೆ ಗೈಸ್, ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ಗೈಸ್ ಇವತ್ತು ಬಂದ್ಬಿಟ್ಟು. ಸೊ ನಿನ್ನೆ ಆದರೆ 51ನೇ ದಿನದ ಒಂದು ಕಂಪ್ಲೀಟ್ ಮಾಡಿಕೊಂಡು ಸುಮಾರು ಒಂದು 24 ಕಿಲೋಮೀಟರ್ ನಡ್ಕೊಂಡು ಒಂದು ಹೈವೇದಲ್ಲಿ ಆದ್ರೆ ಇದ್ದೀನಿ. ಆ ಹೈವೇದಲ್ಲಿ ರೋಡ್ ಪಕ್ಕದಲ್ಲಾದ್ರೆ ಸ್ವಲ್ಪ ಜನ ನನಗೆ ಸಪೋರ್ಟ್ ಮಾಡಿದ್ರೆ ಪ್ಲೇಸ್ ಎಲ್ಲ ಕೊಟ್ಟರು. ಸೊ ಮ್ಯಾಕ್ಸಿಮಮ್ ಇವತ್ತು ಬಂದ್ಬಿಟ್ಟು ಒಂದು ವಾಕ್ ಅನ್ನೋದಿರಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಬಟ್ಟೆಗಳೆಲ್ಲ ಒಗಿಬೇಕು. ಸೊ ಇವನು ಸ್ವಲ್ಪ ನನಗೆ ಶಾಕ್ ಕೊಟ್ಟಲ್ವಾ. ಸೊ ಅದಕ್ಕೋಸ್ಕರ ಇವತ್ತು ಸ್ವಲ್ಪ ಸ್ಟಾಪ್ ಮಾಡ್ತಾ ಇದ್ದೀನಿ, ವಾಕ್ ಮಾಡಲ್ಲ ಇವತ್ತು. ಮತ್ತೆ ಒಳ್ಳೆ ಕ್ಲೈಮೇಟ್ ಇದೆ, ತುಂಬ ಚೆನ್ನಾಗಿದೆ ನೇಚರ್ ಎಲ್ಲ. ತುಂಬ ಜನ ಏನು ಕೇಳ್ತಾ ಇದ್ದಾರೆ ಅಂದರೆ ಭೈರವ ಬಗ್ಗೆ ಸ್ವಲ್ಪ ಹೇಳಿ, ಅವನು ಕತ್ತಲ್ಲಿರೋದು ಏನಿದೆ ಅಂತ ಕೇಳ್ತಾ ಇದ್ದಾರೆ ತುಂಬ ಜನ ಕೇಳಿರ್ತಕ್ಕಂಥದ್ದು. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಅವನ ಕತ್ತಲ್ಲಿ ಬಂದ್ಬಿಟ್ಟು ಇಲ್ಲಿದೆ ಅಲ್ವಾ, ಅವನು ಭೈರವ ಅಂತ ಹೆಸರಿರುತ್ತೆ ಇಲ್ಲಿ. ಮತ್ತೆ ಇಲ್ಲಿ ನನ್ನ ನಂಬರ್ ಇರುತ್ತೆ, ಮೊಬೈಲ್ ನಂಬರ್, ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ಮತ್ತೆ ಬ್ಯಾಕ್ ಸೈಡ್ ಬಂದರೆ ನನ್ನ ಇನ್ಸ್ಟಾ ID ಆದ್ರೆ ಇರುತ್ತೆ. ಸೊ ಇಷ್ಟು ಮಾತ್ರ ಇರುತ್ತೆ ನನ್ನ ಒಂದು ಇದರಲ್ಲಿ, ಅವನ ಒಂದು ಕಾಲದಲ್ಲಿ. ಮತ್ತೆ
ಮತ್ತೆ ತುಂಬಾ ಜನ ಬಂದ್ಬಿಟ್ಟು ಅಣ್ಣ ನೀವು ಸ್ನಾನ ಹೆಂಗ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದೀರಾ. ನಾನ್ ಬಂದ್ಬಿಟ್ಟು ಇಲ್ಲಿ ಎಲ್ಲಾದ್ರೂ ಒಂದು ಟೆಂಟ್ ಹಾಕೊಂಡಿರ್ತೀನಲ್ವಾ, ಸೊ ಅಂತ ಪ್ಲೇಸ್ಗಳಲ್ಲಿ ನನಗೆ ಎಲ್ಲಾದ್ರೂ ಒಂದು ಸ್ನಾನ ಮಾಡಕ್ಕೆ ಒಂದು ವ್ಯವಸ್ಥೆ ಇದ್ರೆ ನಾನು ಸ್ನಾನ ಮಾಡ್ತೀನಿ. ಸೊ ಆ ತರ ವೀಕ್ಲಿ 3 ಟೈಮ್ಸ್ ಆದ್ರೆ ನಾನು ಸ್ನಾನ ಮಾಡ್ತಾ ಇರ್ತೀನಿ. ತುಂಬಾ ಜನ ಆದ್ರೆ ಏನ್ ಕೇಳ್ತಾ ಇದಾರೆ ಅಂದ್ರೆ ಅಣ್ಣ ನೀವು ತಮಿಳ್ನಾಡು ಹೋಗಿದ್ದೀರಲ್ವಾ, ಸೊ ಅಲ್ಲಿ ಯಾವ ತರ ಎಕ್ಸ್ಪೀರಿಯನ್ಸ್ ಇದೆ ಅಂತ ಕೇಳ್ತಾ ಇದ್ದೀರಾ. ಸೊ ನಾನು ಬಂದು ಸುಮಾರು ಒಂದು 22 ದಿನ ಆದ್ರೆ ಆಗ್ತಾ ಇದೆ ಇವತ್ತಿಗೆ ತಮಿಳ್ನಾಡಿಗೆ ಬಂದು. ಸೊ ಈ ಒಂದು ಜರ್ನಿದಲ್ಲಿ ತುಂಬಾ ಪ್ರಾಬ್ಲಮ್ಸ್ ಆದ್ರೆ ಫೇಸ್ ಮಾಡಿದೀನಿ ನಾನು. ತುಂಬಾ ಕಡೆ ಹೋಗಿದ್ದೆ, ತುಂಬಾ ಲ್ಯಾಂಗ್ವೇಜ್ ಆದ್ರೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದರಿಂದ ಪ್ರಾಬ್ಲಮ್ ಆದ್ರೆ ಫೇಸ್ ಮಾಡಿದ್ದೀನಿ. ಮತ್ತೆ ಅದೇ ತರ ಬರ್ತಾ ಸ್ವಲ್ಪ ನಾನು ಕಲ್ತ್ಕೊಂಡೆ. ಒಂದು ವಿಡಿಯೋ ಕೂಡ ಮಾಡಿದ್ದೆ, ನಾವು ಕನ್ನಡ ಪೀಪಲ್ ಸರ್ವೈವ್ ಇನ್ ತಮಿಳ್ನಾಡು ಕ್ಯಾನ್ ಸರ್ವೈವ್ ಅಂತ ಒಂದು ವಿಡಿಯೋ ಮಾಡಿದ್ದೆ. ಸೊ ಆ ತರ ನಾನು ಕಲ್ತ್ಕೊಂಡಿದ್ದೀನಿ. ಮತ್ತೆ ಇವಾಗ ನನಗೆ ಸ್ವಲ್ಪ ಈಸಿ ಆಗ್ತಾ ಇದೆ. ಮೇಯ್ನ್ ಆಗಿ ಲ್ಯಾಂಗ್ವೇಜ್ ಬರಬೇಕು, ನೀವು ತಮಿಳ್ನಾಡಲ್ಲಿ ಇರ್ಬೇಕಂತ ಹೇಳಿದ್ರೆ. ಸೊ ಆ ಥರ ತುಂಬ ಪ್ರಾಬ್ಲಮ್ಸ್ ಆದ್ರೆ ಫೇಸ್ ಮಾಡಿದೆ ನಾನು. ತುಂಬ ಜನ ಆದ್ರೆ ಏನು ಕೇಳ್ತಾ ಇದ್ದಾರೆ ಅಂದ್ರೆ ಅಣ್ಣ ನೀವು 1 ಲಕ್ಷ ಬೆಲ್ಟ್ಸ್ ಅನ್ನು ಸ್ಟಾರ್ಟ್ ಮಾಡಿದ್ರಲ್ವಾ, 1 lakh ಬೆಲ್ಟ್ಸ್ ಪ್ರೋಗ್ರಾಮ್ ಅಂತ ಹೇಳ್ಬಿಟ್ಟು. ಸೊ ಅದ್ರ ಬಗ್ಗೆ ನೀವು ಏನು ಇನ್ಫಾರ್ಮೇಶನ್ ಅಂದ್ರೆ ಕೊಡ್ತಾ ಇಲ್ಲ, ನೀವೇನು ಮಾಡ್ತಾ ಇಲ್ಲ ಅಂತ ಸ್ವಲ್ಪ ಜನ ಆದ್ರೆ ಕೇಳಿದ್ದೀರಾ. ಗೈಸ್ ನಾನು ಬಂದ್ಬಿಟ್ಟು ಆ ಬೆಲ್ಟ್ಸ್ ಅನ್ನ ಒಂದು ತರಿಸಿದ್ದೀನಿ. ಸೊ ಅದು ನಾವು ಹೋಗೋರಂಥ ರೋಡಲ್ಲಿ ಇನ್ನೂ 200 ಕಿಲೋಮೀಟರ್ ಮುಂದೆ ಬಂದಿದೆ ಡೆಲಿವರಿ ಅದು. ಸೊ ಬಂದಿದೆ ಅಂತ ಹೇಳಿದ್ದಾರೆ, ಎಕ್ಸಾಕ್ಟ್ ಆಗಿ ನನಗೆ ಗೊತ್ತಿಲ್ಲ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ನಾನು ಟ್ರಾವೆಲಿಂಗ್ ಎಲ್ಲ ಇರ್ತೀನಲ್ವಾ, ಸೊ ಅದಕ್ಕೋಸ್ಕರ ಅದು ಬರೋಕ್ಕೆ ನನಗೆ ಸೇರೋಕ್ಕೆ ತುಂಬ ಕಷ್ಟ. ಆದರೆ ಗೈಸ್ ಇದುವರೆಗೂ ಸುಮಾರು ಒಂದು 900 ಕಿಲೋಮೀಟ್ರ್ ಮೇಲೆ ಆದರೆ ನಡೆದಿದ್ವಿ. ಸೊ ಈ 900 ಕಿಲೋಮೀಟ್ರ್ ನಡೆಯೋಕ್ಕೆ ತುಂಬ ಕಷ್ಟಗಳಾದರೆ ಬಿದ್ದಿದ್ವಿ, ತುಂಬ ರಿಸ್ಕ್ ಆದರೆ ಮಾಡಿದ್ದೀವಿ. ಸೊ ಇನ್ನು ಕೆಲವೇ ಒಂದು 7 ದಿನಗಳಲ್ಲಾದರೆ ಒಂದು ಕನ್ಯಾಕುಮಾರಿಗೆ ಆದರೆ ರೀಚ್ ಆಗಿಬಿಡ್ತೀವಿ. ಸೊ ಆಮೇಲೆ ಒಂದು ರಾಷ್ಟ್ರಕ್ಕಾದರೆ ಒಂದು ರಾಜ್ಯಕ್ಕಾದರೆ ಪ್ರಯಾಣ ಆದರೆ ಆಗುತ್ತೆ. ಸೊ ಈ ಥರವೆಲ್ಲ ಒಂದು ಮಾಡ್ತಾಯಿದ್ವಿ. ಸೊ ಇನ್ನು ಸದ್ಯದಲ್ಲೇ 1 ಲಕ್ಷ ಬೆಲ್ಟ್ಸನ್ನು ಒಂದು ಅರೇಂಜ್ ಆದರೆ ಮಾಡ್ಕೊಳ್ತಾ ಹೋಗ್ತೀವಿ ನಮ್ಮ ವರ್ಕನ್ನು. ಸೊ ಈ ಥರ ಇದೆ, ಎಲ್ಲರೂ ಒಂದು ಸಪೋರ್ಟ್ ಮಾಡಬೇಕು ನನಗೆ. ಅದೇ ಥರ ಈ ವಿಡಿಯೋ ಆದಷ್ಟು ಒಬ್ಬರಿಗೆ ಶೇರ್ ಮಾಡಿ, ಅದರಿಂದ ನನಗೆ ತುಂಬ ಸಪೋರ್ಟ್ ಆದರೆ ಸಿಗುತ್ತೆ. ಸೊ ಭೈರವನ ಮೆಟೀರಿಯಲ್ಸ್ ಬಗ್ಗೆ ಸ್ವಲ್ಪ ಹೇಳಿ, ಅವ್ನಿಗೆ ಏನೇನಿದೆ ಅಂತ ಹೇಳ್ಬಿಟ್ಟು. ಸೊ ಅವನಿಗೆ ಬಂದುಬಿಟ್ಟು ಒಂದು ಶರ್ಟ್ಸ್ ಆದರೆ ನೀವು ಹಾಕ್ಕೊತೀರಲ್ವ, ಅವ್ನು ಹಾಕ್ಕೊತಾನಲ್ವ, ನೀವು ನೋಡಿದ್ದೀರ ಒಂದು 4 ಶರ್ಟ್ಸ್ ಆದರೆ ಇದೆ. ಎಲ್ಲನೂ ನಮ್ಮ ಫಾಲೋವರ್ಸ್ ಆದರೆ, ನಮ್ಗೆ ಪರಿಚಯಸ್ಥರು ಫಾಲೋವರ್ಸ್ ಆದರೆ ಕೊಡ್ಸಿರೋರು. ಸೊ 4 ಶರ್ಟ್ಸ್ ಆದರೆ ಇದೆ. ಮತ್ತು ಬಾಡಿ ಬೆಲ್ಟ್ ಆದರೆ ಒಂದಿದೆ, ನೀವು ನೋಡಿರ್ತೀರ ಬ್ಯಾಕ್ ಸೈಡ್ ಹಾಕ್ಕೊಂಡಿರ್ತಾನೆ. ಒಂದು ಬಾಡಿ ಬೆಲ್ಟ್ ಆದರೆ ಇದೆ. ಒಂದು ಪೇರ್ ಶೂಸ್ ಆದರೆ ಇದೆ, ಪಾಡ್ ಅಂತ ಹೇಳ್ಬಿಟ್ಟು. ಸೊ ಇನ್ನು ಒಂದು ರೋಪು ನಾರ್ಮಲಾಗಿ ನೋಡಿರ್ತೀರ. ಮತ್ತು ಶಾಂಪು, ಅವನಿಗೆ ಸಪ್ರೇಟಾಗಿರೋಂಥ ಶಾಂಪು ಆದರೆ ಇದೆ. ಸೊ ಈ ಥರ ಆದರೆ ಇದೆ. ಅವನಿಗೆ ಫುಡ್ ಹಾಕಲ್ಲ ಅಂತ ತುಂಬ ಜನ ಹೇಳ್ತಾ ಇರ್ತೀರ. ಗೈಸ್ 3 ಟೈಮ್ಸ್ ಅವ್ನಿಗೆ ಒಳ್ಳೆ ಫುಡ್ ಆದರೆ ಕೊಡ್ತೀನಿ ಪ್ರತಿದಿನವೂ. ಮಾರ್ನಿಂಗು, ಆಫ್ಟರ್ನೂನ್, ಈವ್ನಿಂಗು. ನನಗಂತೂ ಅವ್ನು ಚೆನ್ನಾಗಿ ನೋಡ್ಕೊತೀನಿ ಪ್ರತಿದಿನವೂ. ಸೊ ಇವತ್ತು ಭೈರವಗನಾದರೆ ಒಂದು ಶಾಕ್ಗೆ ನಮ್ಮ ಗುರಿ ಮಾಡ್ದ. ಸೊ ಅದಕ್ಕೋಸ್ಕರ ಇವತ್ತು ವಾಕ್ ಆದರೆ ಮಾಡಲಿಲ್ಲ. ಸೊ ಇವತ್ತು ಬಂದುಬಿಟ್ಟು ಬಟ್ಟೆಗಳಾದರೆ ಒಗಿಬೇಕು. ಸೊ ಅದಕ್ಕೋಸ್ಕರನೇ ಇವತ್ತು ಏನು ವಾಕ್ ಆದರೆ ಮಾಡಲಿಲ್ಲ, ನಿಲ್ಲಿಸ್ಬಿಟ್ಟಿದ್ದೀನಿ ಇವತ್ತು. ಸೊ ನಿಮಗೆ ಇಲ್ಲಿ ನಮ್ಮ ಟೆಂಟ್ ಆದರೆ ಇಲ್ಲಿ ಹಾಕಿದ್ದೀನಿ, ಇಲ್ಲಿ ಮುಂದೆ ಕಾಣಿಸ್ತಾ ಇದೆ, ಇನ್ನೂ ಹಂಗೆ ಇದೆ ಇಲ್ಲೇ. ಸೊ ಭೈರವಗನಾದರೆ ಊಟ ಮಾಡ್ದ. ಸೊ ನಾನು ಮಾಡಿದೆ. ನಡೆಯೋದೇನೋ ಆರಾಮಾಗಿ ಗೈಸ್ ನಡ್ಕೊಂಡು ಹೋಗ್ಬೋದು. ಬಟ್ ಪೆಟ್ಸ್ ಜೊತೆ ವಾಕ್ ಮಾಡಬೇಕು. ಪೆಟ್ ಟ್ರಾವೆಲಿಂಗ್ ಅಂದರೆ ತುಂಬ ಕಷ್ಟ ಇರುತ್ತೆ. ಭೈರವಗನಿಂದ ನನಗೆ ತುಂಬ ಪ್ರಾಬ್ಲಮ್ಸ್ ಆದರೆ ಫೇಸ್ ಮಾಡಿದ್ದೀನಿ, ತುಂಬ ರಿಸ್ಕ್ಗಳಾದರೆ ಫೇಸ್ ಮಾಡಿದ್ದೀನಿ. ಸೊ ಆ್ಯಕ್ಚುಲಿ ನಾನು ಬಂದುಬಿಟ್ಟು ಒಂದು ಕಂಟೆಂಟ್ ಆದರೆ ಕೊಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ನಾನು. ಸೊ ಕಂಟೆಂಟ್ ಕೂಡ ಕೊಡೋಕ್ಕಾಗಲ್ಲ. ಮತ್ತು ಎಲ್ಲಾದರೂ ಹೋಗ್ಬೇಕಾದ್ರೆ ಔಟ್ಸೈಡು ಎಲ್ಲೂ ಒಂದು ಟೆಂಪಲ್ಸಲ್ಲಿ ಎಲ್ಲೂ ಅಲೋ ಮಾಡಲ್ಲ. ಅಟ್ಲೀಸ್ಟ್ ಟೆಂಟ್ ಹಾಕೊಳ್ಳೋಕೆ ಕೂಡ ಜಾಗ ಕೊಡೋಲ್ಲ. ನಾವು ಮೇಯ್ನಾಗಿ ಬೇಕಾಗಿರೋದು ಬಂದುಬಿಟ್ಟು ಮಲ್ಕೋಬೇಕಾಗಿ ಜಾಗ ಬೇಕು, ಮಲ್ಕೊಳ್ಳೋಕೆ ಕೂಡ ಜಾಗ ಕೊಡೋಲ್ಲ ಎಲ್ಲೂ ಭೈರವಗನಿಂದ. ಸೊ ಆ ಥರ ತುಂಬ ಪ್ರಾಬ್ಲಮ್ಸ್ ಆದರೆ ಆಗುತ್ತೆ. ಸೊ ಎಲ್ಲ ಫೇಸ್ ಮಾಡೋಣ. ಇನ್ನು ಇಲ್ಲಿಂದ ಒಂದು ಕನ್ಯಾಕುಮಾರಿ, ಕೇರಳ, ಈ ಥರ ಎಲ್ಲನೂ ರಾಜ್ಯಗಳಾದರೆ ನಾನು ವಾಕ್ ಮಾಡಿ ನಿಮ್ಗೆ ತೋರಿಸ್ತೀನಿ. ಕಂಪ್ಲೀಟ್ ವಾಕ್ ಇರುತ್ತೆ ನಮ್ಮದು. ಗೈಸ್ ತುಂಬ ಜನ ಆದರೆ ಹೇಳ್ತಾ ಇದ್ದೀರಾ ಒಂದು ಭೈರವನಿಗೆ ವ್ಯಾಕ್ಸಿನೇಷನ್ ಮಾಡಿಸಿ ನಾವು ಸ್ವಲ್ಪ ಹೆಲ್ಪ್ ಮಾಡ್ತೀವಿ ಅಂತ ಎಲ್ಲ ಹೇಳ್ತಾ ಇದ್ದೀರಾ. ನೀವು ಇನ್ನೂ ವ್ಯಾಕ್ಸಿನೇಷನ್ನೇ ಮಾಡಿಸಿಲ್ಲ ಅಂತೆಲ್ಲ ಹೇಳ್ತಾ ಇದ್ದೀರಾ. ಗೈಸ್ ಅವನಿಗೆ ಕಂಪ್ಲೀಟ್ ಎಲ್ಲ ವ್ಯಾಕ್ಸಿನೇಷನ್ಸ್ ಎಲ್ಲ ಹಾಕ್ಸಿದ್ದೀನಿ. ನಿಮ್ಗಾದರೆ ತೋರಿಸಿದ್ದೆ. 2 ಆ್ಯಂಟಿ ರೇಬಿಸ್ ಆದರೆ ಹಾಕ್ಸಿದ್ದೀನಿ, ಒಂದು ಬಂದುಬಿಟ್ಟು RL ಅಂತ ಹೇಳ್ಬಿಟ್ಟು ಹಾಕ್ಸಿದ್ದೀನಿ. ಸೊ ನಿಮಗೆಲ್ಲ ವೀಡಿಯೋದಲ್ಲಿ ಆದರೆ ತೋರಿಸಿದ್ದೀನಿ. ಸ್ವಲ್ಪ ಪ್ರೀವಿಯಸ್ ವೀಡಿಯೋಸನ್ನು ಸ್ವಲ್ಪ ವಾಚ್ ಮಾಡಿ. ಸೊ ಅವ್ನಿಗೆಲ್ಲನೂ ವ್ಯಾಕ್ಸಿನೇಷನ್ಸ್ ಆದರೆ ಹಾಕ್ಸಿದ್ದೀನಿ. ಗೈಸ್ ಈ ರೋಡಲ್ಲಾದರೆ ಹೋಗ್ತಾ ಇದ್ವಿ. ಪಾಪ ಇಬ್ಬರು ಬಂದುಬಿಟ್ಟು ಒಂದು ಕಾರ್ ಆದರೆ ತಳ್ಳಬೇಕು ಅಂತ ಹೇಳ್ತಾಯಿದ್ರು. ಕಾರ್ ಆದರೆ ನಿಂತೋಗಿದೆ ಪಾಪ, ಇಲ್ಲಿ ರೋಡ್ ಪಕ್ಕದಲ್ಲಾದರೆ ನಿಂತೋದೆ ಇದೆ. ವಾಟ್ಸ್ ಪ್ರಾಬ್ಲಮ್ ಬ್ರೋ? ವಾಟ್ಸ್ ಪ್ರಾಬ್ಲಮ್ ಕಾರ್ ಏನಾಯ್ತಿದೆ?
ಇಂಜಿನ್ ಪ್ರಾಬ್ಲಮ್ ಪಾಪ ಗೈಸ್. ಈ ಥರ ರೋಡಲ್ಲಿ ಇಂಜಿನ್ ಪ್ರಾಬ್ಲಮ್ ಆದರೆ ಆಗೋಗಿದೆ. ಕಾರಣ ನಾವು ಇವಾಗಾದರೆ ತಳ್ಳಬೇಕು. ಹೌ ಐ ಹೆಲ್ಪ್ ಯು ಕ್ಯಾ ಹೆಲ್ಪ್ ಚಾಹಿಯೆ? ತಲ್ಲನು ಗೈಸ್. ಇವಾಗ ಒಂದು ಕಾರನ್ನ ಅದೇ ತಳ್ತಾ ಇದ್ದೀವಿ. ಆಗತ್ತಾ? ಹೋಜ ಈಗ ಹಾಂ ಓಕೆ ಚलो ಸ್ಟಾರ್ಟ್. ಗೈಸ್ ಇವ್ರು ಬಂದ್ಬಿಟ್ಟು ಒಂದು ತಮಿಳ್ನಾಡಲ್ಲಿ ಒಂದು ಸ್ಕೂಲ್ಗಾದರೆ ಹೋಗ್ತಾರೆ. ಇನ್ನು ಪೇರೇನು ತಮ್ಮಿ? ಹರಿಹರನ್ ಅಂತ ಹೇಳ್ಬಿಟ್ಟು. ನಿನ್ನ ಪೇರು? ಹಾಂ ಹರಿಹರನ್ ಅಂತ ಹೇಳ್ಬಿಟ್ಟು. ನಿನ್ನ ಪೇರು? ದರ್ಶನ್. ಕ್ಯೂಟೆಸ್ಟ್ ಬಾಯ್ ದರ್ಶನ್. LKG LKG A ಸೆಕ್ಷನ್ ಅಂತೆ. ಸೊ ಈ ಥರ ಮಕ್ಕಳೆಲ್ಲ ಬಂದಿದ್ದಾರೆ. ಈವ್ನಿಂಗ್ಗೆ ಒಳ್ಳೆ ಎಂಜಾಯ್ಮೆಂಟ್ ಅದು ಸಿಗ್ತಾ ಇದೆ. ಸೊ ಏನು ಹಾಂ ನಾವು ಯೂಟ್ಯೂಬರ್ ಆಲ್ ಓವರ್ ಇಂಡಿಯಾ ವಾಕ್ ನಾಯಿ ಪೇರು ಭೈರವ ನಾಯಿ ಪೇರು. ಹೆಂಗೆ இருக்குது ಕ್ಲಾಸ್ ಎಲ್ಲ? ಹಾಂ ಇವನು ಈ ಹುಡುಗ ಇದ್ದಾನಲ್ವಾ, ಇವನು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾನಂತೆ. ಈ ಸಿನಿಮಾ ಬಂದಿರ್ಕಂಗನಾ ದರ್ಶನ್. ಹಾಂ ಇವನು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾನೆ ಇವನು ದರ್ಶನ್. ನನಗೆ ಗೊತ್ತಿಲ್ಲ, ಇದು ಯಾರು ಹೇಳ್ತಾ ಇದ್ರಿ ಇಲ್ಲಿ. ಸೂಪರು. ನಿಂದ ಪೇರು? ಹಾಂ ಹಾಂ ಪೊನ್ನುಮಣಿ. ನಿಮ್ಮ ಸ್ಕೂಲು ನೇಮು? ಹಾಂ 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 ಯಾವ ಸ್ಕೂಲ್ ಅಂತ? ಹಾಂ ನಿಮ್ಗಲ್ಲಿ ಊರು? ಬೀಡಿ ಹಾಂ ಕಾರ್ನಿಮಟ್ಟಿ. ಸೊ ಈ ಥರ ಇದೆ. ಇರ್ಕದಾ ಪೇರೇನ? ಪೇರಿಲ್ಲ? ಹಾಂ ಇಲ್ಲ. ನಿಮ್ಗಲ್ಲಿ ನಾಯಿ ಪೇರು ದರ್ಶನ್. ಈ ನಾಯಿ ಪೇರು ದರ್ಶನ್. ಹಾಂ ಅವನ ದರ್ಶನ. ನಮಸ್ಕಾರ ದೇವರು. ಇವಾಗ ಟೈಮ್ ಬಂದ್ಬಿಟ್ಟು 5 ಗಂಟೆ ಆದ್ರೆ ಆಗ್ತದೆ. ನಮ್ಮ ಜೊತೆ ಮೋದಿಜಿ ಅವರಾದ್ರೆ ಇದ್ದಾರೆ, ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದ್ದಾರೆ. ಸೊ ಈ ಹುಡುಗ ಬಂದ್ಬಿಟ್ಟು ಸಾಮಾನ್ಯದ ಹುಡುಗ ಅಲ್ಲ, ತುಂಬಾ ಟ್ಯಾಲೆಂಟ್ ಆದ್ರೆ ಇದೆ ಈ ಹುಡುಗಗೆ. ನೀವು ನೋಡ್ಬೋದು ಇಲ್ಲಿ ಡ್ರಾಯಿಂಗ್ ಆದ್ರೆ ಬಿಡಿಸಿದ್ದಾನೆ. ಇಲ್ಲಿ ಮುಂದೆ ಕಾಣಿಸ್ತಾ ಇದೆ ನೋಡಿ ಯಾವ ತರ ಬಿಡಿಸಿದ್ದಾನೆ ಅಂತ ಹೇಳ್ಬಿಟ್ಟು. ಈ ಡ್ರಾಯಿಂಗ್ ಅನ್ನ ಸುಮಾರು ತಿಂಗ್ಳುಗಳಾದ್ರೆ ಟೈಮ್ ತಗೊಂಡಿದ್ದಾನೆ ಈ ಡ್ರಾಯಿಂಗ್ ಅನ್ನ ಬಿಡಿಸಕ್ಕೆ. ಇವನು ಒಂದು 6ನೇ ಕ್ಲಾಸ್ ಅಲ್ಲಿ ಇರೋವಾಗಾದ್ರೆ ಬಿಡಿಸಿದ್ದಾನೆ ಈ ಡ್ರಾಯಿಂಗ್ ಅನ್ನ. ಸೊ ಇವಾಗ ಲೈವ್ ಆಗಿ ನಾವು ಡ್ರಾಯಿಂಗ್ಸ್ ಆದ್ರೆ ಬಿಡಿಸ್ತಾನೆ. ಇನ್ನು ಇಲ್ಲಿ ಮಾಡೆಲ್ಸ್ ಆದ್ರೆ ಇದೆ, ಇಲ್ಲೊಂದು ಬಿಡಿಸಿದ್ದಾನೆ. ತುಂಬಾ ಚೆನ್ನಾಗಾದ್ರೆ ಬಿಡಿಸಿದ್ದಾನೆ. ಆ ಪರ್ಫೆಕ್ಷನ್ ನೋಡ್ತಾ ಇದ್ರೆ ನನಗೆ ಒಂಥರ ಇದಾಗ್ತದೆ, ಫೀಲ್ ಆದ್ರೆ ಆಗ್ತದೆ. ಮತ್ತೆ ಇವಾಗ ಒಂದು ಡ್ರಾಯಿಂಗ್ ಆದ್ರೆ ಬಿಡಿಸ್ತಾನೆ ಹುಡುಗ. ನಾನು ಲೈವ್ ಆಗಿ ನಿಮ್ಗೆ ವಿಡಿಯೋ ತೋರಿಸ್ತೀನಿ, ಒಂದು ಫಾಸ್ಟ್ ಮೋಷನ್ ಆದ್ರೆ ಮಾಡ್ಬಿಟ್ಟು. ಗೈಸ್ ಈ ಹುಡುಗ ಬಂದ್ಬಿಟ್ಟು ಇಲ್ಲಿ ಆದ್ರೆ ಕೂತ್ಕೊಂಡಿದ್ದಾನೆ. ಈ ಹುಡುಗನ್ ಬಂದ್ಬಿಟ್ಟು ಇವಾಗ 1 ಗಂಟೆ ಟೈಮ್ ಆದ್ರೆ ಬೇಕಂತೆ ಬಿಡಿಸಕ್ಕೆ. ಸೊ ಟೈಮರ್ ಆದ್ರೆ 1 hour ಆದ್ರೆ ಸೆಟ್ ಮಾಡಿದ್ದೀನಿ. ಎಷ್ಟೊತ್ತು ಟೈಮ್ ತಗೊಂತಾನೆ ಹುಡುಗ ನೋಡ್ಬೇಕು. ಸೊ ಇಲ್ಲಾದ್ರೆ ಇವಾಗ ಹುಡುಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗುರು ಇನ್ನೂ 28 ಮಿನಿಟ್ಸ್ ಆದ್ರೆ ಉಳಿದಿದೆ. ಸೊ ಹುಡುಗ ಆದ್ರೆ ಡ್ರಾಯಿಂಗ್ ಆದ್ರೆ ಕಂಪ್ಲೀಟ್ ಮಾಡಿಬಿಟ್ಟ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಬಿಡಿಸಿದ್ದಾನೆ ಅಂತ ಹೇಳ್ಬಿಟ್ಟು ನಮ್ಮ ಮೋದಿಜಿ ಅವರು. ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ
ನಮ್ಮ ಮೋದಿಜಿಗೊಂದು ಲೈಕ್ ಮಾಡಿ ಶೇರ್